ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ರಕ್ಷಕನು ಮತ್ತು ಕರ್ತನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ನಾವು ನಮ್ಮ ಈ ಸತ್ಯವೇದದ ಪಠಣವನ್ನು ಶುರು ಮಾಡ್ಲಿಕ್ಕಿಂತ ಮೊದಲು ನಾನು ಕಳೆದ ವಾರ ಹೇಳಿದ ರೀತಿಯಲ್ಲೇ ನಮಗೆ ದೇವರ ವಾಕ್ಯದ ಪ್ರಕಟಣೆ ಬೇಕು. ನಾವು ದೇವರ ವಾಕ್ಯದಲ್ಲಿನೇ ದೇವರ ಜೀವ ಮತ್ತು ದೇವರ ಆತ್ಮ ಅಡಗಿದೆ ಅಂತ ನಾನು ಹೇಳಿದೆ. ನಮಗೆ ದೇವರ ವಾಕ್ಯ ನಾವು ಎಷ್ಟೇ ನಮ್ಮ ಬುದ್ಧಿಯಿಂದ ನಾವು ಕೇಳಿ ನಮ್ಮ ಬುದ್ಧಿಯಲ್ಲಿ ನಾವು ಇಟ್ಕೊಂಡ್ರು ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ಜೀವವಾಗಬೇಕು ಎಂದರೆ, ನಮ್ಮ ಶರೀರದಲ್ಲಿ ದೇವರ ವಾಕ್ಯದ ಪ್ರಕಟಣೆ ಆಗಬೇಕು ಎಂದರೆ ಅದು ದೇವರ ವಾಕ್ಯದ ಪ್ರಕಟಣೆ ನಮ್ಮ ಒಳಗಡೆ ಬಂದ್ರೆ ಮಾತ್ರವೇ ಅದು ನಮ್ಮ ಜೀವನದಲ್ಲಿ ಪ್ರಕಟಗೊಳ್ಳುತ್ತದೆ. ಅಂದ್ರೆ ದೇವರ ವಾಕ್ಯದ ಜೀವ ನಮ್ಮೊಳಗಡೆ ಪ್ರಕಟಗೊಳ್ಳುತ್ತದೆ. ಆದ ಕಾರಣ ನಮ್ಮ ಈ ಬುದ್ಧಿಮಂಡಲದಲ್ಲಿ ನಾವು ದೇವರ ಆತ್ಮವನ್ನು ನಾವು ಕೇಳಿಕೊಳ್ಳಬೇಕು. ದೇವರ ಪ್ರಕಟಣೆಯ ಆತ್ಮವನ್ನು ನಾವು ಕೇಳಿಕೊಳ್ಳಬೇಕು. ನಮ್ಮನ್ನು ದೇವರು ಪ್ರಕಟಣೆಯ ಆತ್ಮ ಮತ್ತು ವಿವೇಕದ ಆತ್ಮದಿಂದ ನಮ್ಮನ್ನು ತುಂಬಿಸಿದರೆ ಮಾತ್ರ ನಮಗೆ ಈ ದೇವರ ವಾಕ್ಯದ ಪ್ರಕಟಣೆ ಸಿಗುತ್ತದೆ. ಸೊ ನಾವು ನಮ್ಮ ವಾಕ್ಯದ ಭಾಗಕ್ಕೆ ಹೋಗೋಕ್ಕಿಂತ ಮೊದಲು ನಾವು ಒಂದು ಫ್ಯೂ ಸೆಕೆಂಡ್ಸ್ ನಾವು ದೇವರ ಜೊತೆಗೆ ನಾವು ಮಾತನಾಡುವ, ದೇವರನ್ನು ನಾವು ಕೇಳಿಕೊಳ್ಳುವ. ನಮ್ಮ ಬುದ್ಧಿಮಂಡಲದಲ್ಲಿ ದೇವರ ಆತ್ಮದಿಂದ ನಮ್ಮನ್ನು ತುಂಬಿಸಬೇಕು. ಬಿಕಾಸ್ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಮನುಷ್ಯನ ಅಡಿಸ್ಥಾನದ ಒಂದು ಸಮಸ್ಯೆಯಾಗಿದೆ ದೇವರ ಜೀವ ಇಲ್ಲದೆ ಇರುವಂತ ಸ್ಥಿತಿ. ಸೊ ದೇವರ ಜೀವ ದೇವರ ವಾಕ್ಯದಲ್ಲಿಯೇ ಇದೆ. ಆ ದೇವರ ವಾಕ್ಯ ಆ ವಾಕ್ಯ ನಮ್ಮ ಬುದ್ಧಿಯಲ್ಲಿ ಮಾತ್ರ ಇದ್ರೆ ನಾವು ಎಷ್ಟೋ ಸತಿ ನಾವು ಆ ವಾಕ್ಯದ ಬಗ್ಗೆ ನಾವು ಮಾತನಾಡಿರ್ತೇವೆ. ನಾವು ಆ ವಾಕ್ಯದ ಬಗ್ಗೆ ಮೆಸೇಜಸ್ ಕೊಟ್ಟಿರ್ತೇವೆ. ನಾವು ತುಂಬಾ ಸಭೆಯಲ್ಲಿ ನಾವು ಕೇಳಿರ್ತೇವೆ. ಬಟ್ ಕೇಳಿದರ ಮಾತ್ರಕ್ಕೆ ಆ ವಾಕ್ಯ ನಮ್ಮಲ್ಲಿ ಜೀವವಾಗುವುದಿಲ್ಲ. ನಮಗೆ ದೇವರಾತ್ಮ ಕೊಡುವ ಆ ವಾಕ್ಯದ ಪ್ರಕಟಣೆಯಿಂದ ಮಾತ್ರವೇ ನಮ್ಮ ಜೀವಿತದಲ್ಲಿ ಆ ವಾಕ್ಯ ಫಲ ಕೊಡುವಂತದ್ದಾಗಿದೆ. ಸ್ವಲ್ಪ ಸಮಯ ನಾವು ಪ್ರಾರ್ಥಿಸೋಣ. Hallelujah, Lord. Thank you, Father. Thank you, Lord. Thank you, Jesus. Thank you, Lord. Thank you for this present time, Father. Lord, thank you, Jesus. Thank you, Lord. Holy Spirit, we welcome you, Lord. We welcome you, Jesus. ಈ ಒಂದು ಅರ್ಧ ಗಂಟೆಯ ಸಮಯವನ್ನು ನಿಮ್ಮ ಕರಗಳಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಿದ್ದೇವೆ ರಾಜ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ. ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ನಿಮ್ಮ ಆತ್ಮನಿಂದ ತುಂಬಿಸಿರಿ ರಾಜ. ನಮ್ಮ ಬುದ್ಧಿಮಂಡಲದಲ್ಲಿ ನಿಮ್ಮ ಒಂದು ಪ್ರಕಟಣೆಯ ಆತ್ಮದಿಂದ ನಮ್ಮನ್ನು ತುಂಬಿಸಿರಿ ರಾಜ. ನಿಮ್ಮ ಪ್ರಕಟಣೆಯ ಆತ್ಮದಿಂದ ನಾವು ತುಂಬಬೇಕು ರಾಜ. ನಿಮ್ಮ ವಿವೇಕದ ಆತ್ಮದಿಂದ ನಾವು ತುಂಬಬೇಕು ರಾಜ. ನಿಮ್ಮ ಜ್ಞಾನದ ಆತ್ಮದಿಂದ ನಮ್ಮನ್ನು ತುಂಬಿಸಿರಿ ರಾಜ. Yes, Lord Jesus. Abba Father, Lord, thank you, Lord. Thank you, Jesus. Yes, Lord, Abba Father, ನಾವು ಕೇಳುವಂತ ವಾಕ್ಯ ನಮಗೆ ಪ್ರಕಟವಾಗಿ ಬರಲಿ ರಾಜ. ಅದು ನಮ್ಮಿಂದ ಸಾಧ್ಯವಲ್ಲ, ನಿಮ್ಮಿಂದ ಮಾತ್ರವೇ ಸಾಧ್ಯವಾಗುತ್ತದೆ ರಾಜ. ನಮ್ಮನ್ನು ಆಶೀರ್ವದಿಸಿ ರಾಜ. ನಾವು ಈ ಕೇಳುವ ವಾಕ್ಯ ನಮ್ಮಲ್ಲಿ ಫಲ ಕೊಡುವಂತಾಗಲಿ ರಾಜ. ನಮ್ಮ ಮನೋನೇತ್ರ ಕಣ್ಣುಗಳನ್ನು ಬೆಳಗಿಸಿರಿ ರಾಜ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ರಾಜ. ಇನ್ ದ ನೇಮ್ ಆಫ್ ಜೀಸಸ್ ವಿ ಪ್ರೇ. ಆಮೆನ್. ಆಮೆನ್. ಸೊ ನಾವು ಕಳೆದ ಸಂಚಿಕೆಯಿಂದ ನೋಡುತ್ತಿರುವ ವಿಷಯ ಏನೆಂದರೆ ಸತ್ಯವೇದದ ಪ್ರಮುಖವಾದ ಸಂದೇಶ, ಅದೇ ದೇವರ ರಾಜ್ಯ ಮತ್ತು ದೇವರ ಮಹಿಮೆ. ಈ ಒಂದು ಟಾಪಿಕ್ಗೆ ನಾವು ನೋಡ್ತಾ ಬರ್ತಾ ಇರುವ ನಾವು ಒಂದು ವಾಕ್ಯ ನೋಡುತ್ತಿರುವುದು ಯಾವುದೆಂದರೆ ಮತ್ತಾಯ 6:33. ಸೊ ನಾವು ನೋಡಿದ್ವಿ ಮತ್ತಾಯ 6:33 ಹೀಗೆ ಹೇಳುತ್ತದೆ: ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಸೊ ಇದೇ ಸಂದೇಶ ಆಗಿದೆ. ಯೇಸು ಕ್ರಿಸ್ತನು ಎಲ್ಲಾ ಸಭೆಯಲ್ಲೂ, ಎಲ್ಲಾ ಪಟ್ಟಣಗಳಲ್ಲೂ, ಎಲ್ಲಾ ಹಳ್ಳಿಗಳಲ್ಲೂ ಯೇಸು ಸ್ವಾಮಿ ಸಾರುತ್ತಾ ಬಂದ ಒಂದು ಸಂದೇಶ ಇಲ್ಲ. ಯೇಸು ಕ್ರಿಸ್ತನು ಹೇಳಿದ ಎಲ್ಲಾ ಕಡೆ ಹೇಳಿದ ಒಂದೇ ಸಂದೇಶ ಇದೇ ಆಗಿದೆ, ಅದೇ ರಾಜ್ಯದ ಸುವಾರ್ತೆ. ಸೊ ಇದರ ಬಗ್ಗೆ ನಾವು ನೋಡ್ತಾ ಬರ್ತಾ ಇದ್ದೆವು. ಸೊ ನಮ್ಮ ಸೃಷ್ಟಿಯ
ಸೃಷ್ಟಿಸಿದ ಒಂದು ಪ್ರಮುಖವಾದ ಉದ್ದೇಶ ಯಾವುದೆಂದರೆ ಅದೇ ದೇವರ ರಾಜ್ಯ ಮತ್ತು ದೇವರ ಮಹಿಮೆಯನ್ನು ನಾವು ಪಡೆಯಬೇಕು ಎಂಬುದಾಗಿ. ನಮ್ಮನ್ನು ದೇವರ ಆಸೆ ಏನಾಗಿದೆ ಅಂದ್ರೆ ನಾವು ದೇವರ ಜೊತೆಗೆ ದೇವರ ರಾಜ್ಯದಲ್ಲಿರಬೇಕು. ದೇವರ ಆಸೆ ಏನೆಂದರೆ ನಾವು ದೇವರ ಮಹಿಮೆಯನ್ನು ಪಡೆಯಬೇಕು. ದೇವರಿಗೆ ನಮ್ಮನ್ನು ದೇವರ ಆಸೆ ಏನೆಂದರೆ ದೇವರ ಮಹಿಮೆ ನಮ್ಮೊಳಗಡೆ ಕೊಡಬೇಕು ಎಂಬುದೇ ದೇವರ ಒಂದು ಪ್ರಮುಖವಾದ ಆಸೆಯಾಗಿದೆ. ಇದೇ ನಮ್ಮ ಸೃಷ್ಟಿಯ ಪ್ರಮುಖವಾದ ಉದ್ದೇಶ. ನಾವು ಈ ಭೂಮಿಯಲ್ಲಿ ಜೀವಿಸ್ತಾ ಇರುವಂತ, ನಾವು ಈ ಭೂಮಿಯಲ್ಲಿ ಸೃಷ್ಟಿಯಾಗಿರುವಂತ ಒಂದು ಪ್ರಮುಖವಾದ ಉದ್ದೇಶ ಅಂದರೆ ಇದೆ, ದೇವರ ಮಹಿಮೆಯನ್ನು ನಾವು ಪಡೆಯಬೇಕು, ದೇವರ ರಾಜ್ಯದಲ್ಲಿ ನಾವು ಇರಬೇಕು, ದೇವರ ರಾಜ್ಯವನ್ನು ನಾವು ಪಡೆಯಬೇಕು ಎಂಬುದೇ. ಈ ಒಂದು ದೇವರ ರಾಜ್ಯ ಮತ್ತು ಈ ದೇವರ ನೀತಿ, ಇದೆರಡು ವಿಷಯಗಳು, ಈ ಎರಡು ಆತ್ಮಿಕ ಸತ್ಯಗಳು ಇಡೀ ಸತ್ಯವೇದದ ಒಂದು ಅಡಿಸ್ಥಾನವಾದ ಮರ್ಮವಾಗಿದೆ. ನಾವು ಯಾವಾಗ ಈ ಒಂದು ದೇವರ ನೀತಿ ಮತ್ತು ದೇವರ ರಾಜ್ಯದ ಕುರಿತು ಪ್ರಕಟಣೆ ಹೊಂದುತ್ತೇವೋ ಆಗ ನಮ್ಮ ಇಡೀ ಸತ್ಯವೇದ ಓದುವ ನಮ್ಮ ಶೈಲಿಯೇ ಬದಲಾಗುತ್ತದೆ. ನಾವು ಸತ್ಯವೇದದಿಂದ ತೆಗೆದುಕೊಳ್ಳುವ ಒಂದು ಆ ಮೆಸೇಜ್, ತೆಗೆದುಕೊಳ್ಳುವ ಆ ಸಂದೇಶ ಸಂಪೂರ್ಣವಾಗಿ ಬದಲಾಗುತ್ತದೆ. ನಾವು ಯಾವ ರೀತಿ ಸತ್ಯವೇದವನ್ನು ನೋಡುತ್ತೇವೋ ಅದೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಯಾಕೆಂದರೆ ಸತ್ಯವೇದದಲ್ಲಿ ಅನೇಕ ಸಂದೇಶಗಳಿವೆ. ಅದೇ ನಾನು ಕಳೆದ ಬಾರಿ ಸಹ ಹೇಳಿದೆ. ನಾನು ಈ ಒಂದು ಟಾಪಿಕ್ ಏನೆಂದರೆ ಸತ್ಯವೇದದ ಅತಿ ಪ್ರಮುಖವಾದ ಸಂದೇಶ ಅಂತ ನಾನು ಹೇಳಿದೆ. ಅಂದ್ರೆ ಈ ಎಷ್ಟೋ ಸಂದೇಶಗಳಿವೆ, ಅದರಲ್ಲಿ ಒಂದು ಪ್ರಮುಖವಾದ ಸಂದೇಶ ಅಂತ ನಾನು ಹೇಳಿಲ್ಲ. ಈ ಎಲ್ಲಾ ಸಂದೇಶದ ಒಂದು ಎಲ್ಲಾ ಸಂದೇಶವು ಯಾವುದೋ ಒಂದನ್ನು ಅಡಿಸ್ಥಾನವಾಗಿ ಇಟ್ಕೊಂಡು ಆ ಎಲ್ಲಾ ಸಂದೇಶ ಬರ್ದಿದೆ. ಸೊ ಆ ಸಂದೇಶವನ್ನು ನಾವು ನೋಡಲು ಹೋಗ್ತಿದ್ದೇವೆ. ಅದಕ್ಕೆ ನಮಗೆ ಈ ಪ್ರಿಯರೇ, ನಾನೊಂದು ಹೇಳ್ತೇನೆ, ನಮಗೆ ಈ ದೇವರ ರಾಜ್ಯದ ಕುರಿತು ಮತ್ತು ದೇವರ ನೀತಿಯ ಕುರಿತು, ದೇವರ ಮಹಿಮೆಯ ಕುರಿತಾದ ಪ್ರಕಟಣೆ ನಮಗೆ ಸಿಕ್ಕಾಗ ನಮ್ಮ ಈ ಇಡೀ ಸತ್ಯವೇದವನ್ನು ನೋಡುವ ಶೈಲಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ನಾವು ನೋಡಿದ್ವಿ, ಯಾವಾಗ ಒಂದು ಮನುಷ್ಯನಿಗೆ ಈ ಒಂದು ದೇವರ ರಾಜ್ಯದ ಮತ್ತು ದೇವರ ನೀತಿಯ ಪ್ರಕಟಣೆ ಸಿಗುತ್ತೋ, ಬರೀ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ನಾವು ದೇವರ ಆತ್ಮನ ಹತ್ರ ಕೇಳಿಕೊಳ್ಳಬೇಕು. ನಮಗೆ ದೇವರ ಈ ರಾಜ್ಯದ ಕುರಿತು ಮತ್ತು ನೀತಿಯ ಕುರಿತು, ಮಹಿಮೆಯ ಕುರಿತು, ನಾವು ಈ ಭೂಮಿಯಲ್ಲಿ ಇರುವುದರ ಉದ್ದೇಶದ ಕುರಿತು, ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತು ನಮ್ಮನ್ನು ಸೃಷ್ಟಿಸಿದ ಉದ್ದೇಶವೇನೆಂದು. ನಾವೀಗ ಏನಾದ್ರೂ ಒಂದು ನಾವು ಇನ್ವೆಂಟ್ ಮಾಡ್ತೀವಿ, ಇಲ್ಲ ಸೃಷ್ಟಿ ಮಾಡ್ತೀವಿ ಅಂತಂದ್ರೆ ನಮಗೆ ಮಾತ್ರ ಗೊತ್ತು ಅದು ಏನಕ್ಕೋಸ್ಕರ ನಾವು ಮಾಡಿದ್ವಿ ಅಂತ ನಮಗೆ ಮಾತ್ರ ಗೊತ್ತು. ಅದು ಹೇಗೆ ವರ್ಕ್ ಆಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಎಲ್ಲವೂ ನಮಗೆ ಮಾತ್ರ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವುದು. ಸೊ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತು ನಮ್ಮ ಸೃಷ್ಟಿಯ ಉದ್ದೇಶ, ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದರು ಎಂಬುದು ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತು. ಆ ಸೃಷ್ಟಿಕರ್ತನು ನಮ್ಮ ಜೊತೆಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ನಿಮ್ಮನ್ನು ಸೃಷ್ಟಿಸಿರುವುದು ನನ್ನ ರಾಜ್ಯವನ್ನು ಮತ್ತು ನನ್ನ ಮಹಿಮೆಯನ್ನು ನಿನಗೆ ಕೊಡಲಿಕ್ಕಾಗಿಯೇ. ಅದು ಏನು ಅಂತ ನಾವು ಇದರ ಬಗ್ಗೆ ನಾವು ಕಲಿತಾ ಬರ್ತಾ ಇದ್ದೇವೆ. ಸೊ ಯಾವಾಗ ನಾನು ಹೇಳಿದೆ, ಯಾವಾಗ ಒಂದು ಮನುಷ್ಯನಿಗೆ ಈ ದೇವರ ರಾಜ್ಯದ ಕುರಿತಾದ ಒಂದು ಪ್ರಕಟಣೆ ಸಿಗುತ್ತದೋ ಆವಾಗ ಅವನಿಗೆ ಈ ಭೂಮಿಯ ಅವಶ್ಯಕತೆಗಳ ಕುರಿತಾಗಿ ಚಿಂತೆ ಮಾಡೋ ಒಂದು ಅವಶ್ಯಕತೆ ಇರುವುದಿಲ್ಲ. ನಾನು ಈ ಭೂಮಿಯಲ್ಲಿ ನಮಗೆ ಏನು ಬೇಡ ಅಂತ ಹೇಳ್ತಾ ಇಲ್ಲ. ಈ ಭೂಮಿಯ ಕಾರ್ಯಗಳು ನಮಗೆ ಬೇಕು, ಬಟ್ ಅದರ ಕುರಿತೇ ಚಿಂತೆ ಮಾಡಿಕೊಂಡೇ ಇರುವುದು, ಆ ಒಂದು ಚಿಂತೆ ಮಾಡುವ ಒಂದು ಅವಶ್ಯಕತೆ ಇರುವುದಿಲ್ಲ. ಅದು ಆಟೋಮ್ಯಾಟಿಕ್ ನಮ್ಮಿಂದ ದೂರವಾಗುತ್ತದೆ ಯಾವಾಗ ನಮಗೆ ಈ ಒಂದು ದೇವರ ರಾಜ್ಯದ ಮತ್ತು ನೀತಿಯ ಕುರಿತಾದ ಒಂದು ಪ್ರಕಟಣೆ ನಮಗೆ ಸಿಕ್ಕಾಗ. ಸೊ ನಾವು ನೋಡಿದ್ವಿ ದೇವರ ರಾಜ್ಯ ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಅದೇ ದೇವರ ರಾಜ್ಯ ಎಂದರೆ ದೇವರ ಸರ್ಕಾರ, ಅದೇ ದೇವರ ಆಡಳಿತ. ಸೊ ದೇವರ ಆಡುವಿಕೆಯ ಕೆಳಗೆ ಬರುವಂತದ್ದೇ ದೇವರ ರಾಜ್ಯ. ಯಾವಾಗ ನಾವು ಯೇಸುವನ್ನು ನಂಬುತ್ತೇವೋ,
ಯಾವಾಗ ನಾವು ಏಸುವೆ ಕರ್ತನು ಎಂದು ನಾವು ಏಸುವನ್ನು ನಾವು ನಮ್ಮ ಜೀವಿತದಲ್ಲಿ ಸ್ವೀಕರಿಸುತ್ತೇವೋ ಆ ದಿನ ನಾವು ದೇವರ ರಾಜ್ಯದಲ್ಲಿ ಮರು ಹುಟ್ಟುತ್ತೇವೆ. ಅಂದ್ರೆ ಈಗ ನಾವು ದೈಹಿಕವಾಗಿ ನಾವು ಒಂದು ಭಾರತ ರಾಜ್ಯದಲ್ಲಿ ನಾವು ದೈಹಿಕವಾಗಿ ನಮ್ಮ ಅಪ್ಪ ಮತ್ತು ಅಮ್ಮನ ಜೀವದಿಂದ ನಾವು ಹುಟ್ಟಿ ಬರುತ್ತೇವೆ. ನಾವು ನಮ್ಮ ಈ ಮರು ಹುಟ್ಟೋದು ಅಂದ್ರೆ ನಾವು ಯಾವಾಗ ಯೇಸುವನ್ನು ನಂಬುತ್ತೇವೋ ಆ ಕ್ಷಣ ನಮ್ಮ ಒಳಗಡೆ ಯೇಸುವಿನ ಪರಲೋಕದ ತಂದೆಯ ಜೀವ ನಮ್ಮೊಳಗಡೆ ಕೊಡುತ್ತಾನೆ. ಆಗ ನಾವು ಆ ಜೀವವನ್ನು ಹೊಂದಿಕೊಂಡು ನಾವು ದೇವರ ರಾಜ್ಯದಲ್ಲಿ, ಯಾವ ರಾಜ್ಯದಲ್ಲಿ? ನಾವು ದೇವರ ರಾಜ್ಯ, ದೈಹಿಕವಾಗಿ ನಾವು ಭಾರತ ರಾಜ್ಯದಲ್ಲಿ ಹುಟ್ಟಿರಬಹುದು, ಆದ್ರೆ ನಾವು ಆತ್ಮಿಕವಾಗಿ ದೇವರ ರಾಜ್ಯದಲ್ಲಿ ನಾವು ಹುಟ್ಟುತ್ತೇವೆ. ಸೊ ಆ ರೀತಿ ಬಂದಾಗ ಅವನು ದೇವರ ರಾಜ್ಯದೊಳಗೆ ಆಗುತ್ತಾನೆ. ಆಮೇಲೆ ನಾನು ಹೇಳ್ದೆ ದೇವರ ರಾಜ್ಯ, ಈಗ ನಾವು ಹೇಳ್ತೀವಿ ದೇವರ ರಾಜ್ಯ ಅಂತ ಹೇಳ್ತೀವಲ್ವಾ. ಈ ದೇವರ ರಾಜ್ಯ ಅನೇಕ ರೀತಿಯಲ್ಲಿ ಪ್ರಕಟಗೊಳ್ಳುತ್ತದೆ ಅಂತನೂ ನಾನು ಹೇಳ್ದೆ. ಸೊ ಮೊದಲನೇದಾಗಿ ದೇವರ ರಾಜ್ಯ ಪ್ರಕಟಗೊಳ್ಳುವುದು ಎಲ್ಲಿ ಅಂದರೆ ನಮ್ಮ ಜೀವಿತದಲ್ಲಿ. ನಾವು ಯಾವಾಗ ಯೇಸುವನ್ನು ನಾವು ನಂಬುತ್ತೇವೋ ಆ ದಿನ ನಾವು ದೇವರ ರಾಜ್ಯದೊಳಗೆ ಸೇರುತ್ತೇವೆ. ದೇವರ ರಾಜ್ಯ ನಮ್ಮೊಳಗಡೆ ಬರುತ್ತದೆ, ನಾವೇ ದೇವರ ರಾಜ್ಯವಾಗುತ್ತೇವೆ. ಅಂದ್ರೆ ಈಗ ನಾವೇ ದೇವರ ರಾಜ್ಯ. ಈ ನಮ್ಮನ್ನು ಆಳುವುದು ಯಾರು? ನಮ್ಮ ಕರ್ತನು. ಈ ರಾಜ್ಯದ ರಾಜ ಯಾರು? ನಮ್ಮ ಕರ್ತನು. ನಮ್ಮ ಕರ್ತನೆ ನಮ್ಮನ್ನು ಆಳಬೇಕು. ನಮ್ಮ ಕರ್ತನೆ, ನಾವು ದೇವರ ರಾಜ್ಯದಲ್ಲಿ ಇದ್ದೀವಿ ಅಂದರೆ ನಮ್ಮನ್ನು ಆಳುವುದು ದೇವರೇ. ಎರಡನೇದಾಗಿ ಇದು ಮೊದಲು ದೇವರ ರಾಜ್ಯ ನಮ್ಮಲ್ಲಿ ಪ್ರಕಟವಾಗುವುದು. ಎರಡನೇದಾಗಿ ನಾನು ಹೇಳಿದೆ ದೇವರ ರಾಜ್ಯ ನಮ್ಮ ಏಸು ಕ್ರಿಸ್ತನು ಈ ಭೂಮಿಗೆ ಹಿಂತಿರುಗಿ ಬರಲಿದ್ದಾನೆ. ಏಸು ಕ್ರಿಸ್ತನು ಈ ಭೂಮಿಗೆ ಹಿಂತಿರುಗಿ ಬಂದು ಬಂದಾಗ ಈ ಪ್ರಪಂಚದ ಸಂಪೂರ್ಣ ಆಡಳಿತ, ಈ ಎಲ್ಲಾ ಪ್ರಭುತ್ವ, ಎಲ್ಲಾ ಅಧಿಕಾರಗಳು ಎಲ್ಲ ನೀಗಲ್ಪಟ್ಟು ಏಸು ಸ್ವಾಮಿ ಈ ಭೂಮಿಯಲ್ಲಿ 1000 ವರ್ಷಗಳು ಆಳುತ್ತಾನೆ. ಆ 1000 ವರ್ಷಗಳು ಆಳ್ವಿಕೆ ನಡೆಯುವಾಗಲೇ ಈ ಭೂಮಿಯ ಮೇಲೆ ನಾನು ಇಷ್ಟೊತ್ತು ದೇವರ ರಾಜ್ಯ ಅಂತ ಏನ್ ಹೇಳ್ತಿದ್ದೆ, ಆ ದೇವರ ರಾಜ್ಯ ಅಕ್ಷರಶಃ ನಮ್ಮ ಮಧ್ಯದಲ್ಲಿ ಪ್ರಕಟಗೊಳ್ಳುತ್ತದೆ. ಅದೇ ಎರಡನೆಯ ಒಂದು ದೇವರ ರಾಜ್ಯದ ಒಂದು ಪ್ರಕಟಗೊಳ್ಳುವ ಒಂದು ವಿಧಾನ. ಮೂರನೆಯದಾಗಿ ದೇವರ ರಾಜ್ಯ ಪ್ರಕಟಣೆಗೊಳ್ಳುವುದು ಅವನ ಈ 1000 ವರ್ಷದ ಆಡಳಿಕೆಯ ನಂತರ. ಯೇಸು ಸ್ವಾಮಿ ಈ ಭೂಮಿಯ ಮೇಲೆ 1000 ವರ್ಷ ಆಡಳಿತ ಮಾಡಿ ಅದರ ನಂತರ ಏನಾಗುತ್ತದೆ ಅಂದರೆ ಈ ಭೂಮಿ, ಇಲ್ಲಿ ಈ ಅಸ್ತಿತ್ವದಲ್ಲಿರುವ ಈ ಭೂಮಿ, ಈ ಆಕಾಶ ಎಲ್ಲವೂ ನೀಗಲ್ಪಟ್ಟು ಹೊಸ ಭೂಮಿ, ಹೊಸ ಆಕಾಶ ಇದನ್ನು ದೇವರು ಸ್ಥಾಪಿಸಿ, ಇದರಲ್ಲಿ ಹೊಸ ಜೆರುಸಲೇಮ್ ಎಂಬ ಒಂದು ದೇವರ ಪರಿಶುದ್ಧವಾದ ನಗರವನ್ನು ದೇವರು ಸ್ಥಾಪಿಸಲು ಹೋಗುತ್ತಿದ್ದಾರೆ. ಅದೇ ಆ ನಗರದ ಶಿಲ್ಪಿ ಅಂದ್ರೆ ಸತ್ಯವೇದ ಹೇಳುತ್ತದೆ, ಆ ನಗರದ ಶಿಲ್ಪಿ ಆ ನಗರವನ್ನು ಸ್ವತಃ ದೇವರೇ ಉಂಟು ಮಾಡಿ ಜೆರುಸಲೇಮ್ ಪಟ್ಟಣದಲ್ಲಿ ಸ್ಥಾಪಿಸಿ, ಅಲ್ಲಿ ದೇವರು ಮತ್ತು ದೇವರಿಂದ ವಿಮೋಚಿಸಲ್ಪಟ್ಟ ಎಲ್ಲಾ ದೇವ ಜನರು ಒಂದಾಗಿ ಆಡಳಿತ ಮಾಡಲಿಕ್ಕೆ ಹೋಗುತ್ತಿದ್ದಾರೆ, ಒಂದಾಗಿ ಜೀವಿಸಲು ಹೋಗುತ್ತಿದ್ದಾರೆ. ಇಲ್ಲಿಂದ ಪ್ರಾರಂಭಗೊಳ್ಳುತ್ತದೆ ನಿತ್ಯವಾದ ದೇವರ ರಾಜ್ಯ. ನಾವು ಹೇಳ್ತೇವೆ ನಿತ್ಯ ರಾಜ್ಯ, ಎಟರ್ನಲ್ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳ್ತೀವಿ. ಅದೇ ಇಲ್ಲಿಂದ ಪ್ರಾರಂಭವಾಗುವುದೇ ಎಟರ್ನಲ್ ಕಿಂಗ್ಡಮ್ ಆಫ್ ಗಾಡ್. ಅದೇ ನಿತ್ಯ ರಾಜ್ಯ ಪ್ರಾರಂಭಗೊಳ್ಳುತ್ತದೆ. ಸೊ ಆ ಒಂದು ನಿತ್ಯ ರಾಜ್ಯ, ಈಗ ನಾನು ಏನ್ ಹೇಳಿದ್ನೋ, ಈ ಒಂದು ನಿತ್ಯ ರಾಜ್ಯ, ಈ ಒಂದು ಶಾಶ್ವತವಾದ ರಾಜ್ಯವನ್ನು ಸ್ವೀಕರಿಸಲೇ ದೇವರು ನಮ್ಮನ್ನು ಕರೆದಿದ್ದಾನೆ. ಅದನ್ನು ಸ್ವೀಕರಿಸಲೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಎಷ್ಟೋ ಸತಿ ಅನ್ಕೋಬಹುದು, ನಾವು ಯಾಕೆ, ನಮ್ಮ ಸೃಷ್ಟಿಯ ಉದ್ದೇಶವೇನು ಅಂತ. ನಮ್ಮ ಸೃಷ್ಟಿಯ ಉದ್ದೇಶ ನಮ್ಮನ್ನು ಕೇಳಿದರೆ ನಮಗೆ ಅದರ ಉತ್ತರ ಸಿಗೋದಿಲ್ಲ. ನಮ್ಮ ಸೃಷ್ಟಿಯ ಉದ್ದೇಶ ನಮ್ಮ ಕರ್ತನಿಂದನೇ ನಾವು ಪಡೆದುಕೊಳ್ಳಬೇಕು. ನಮ್ಮ ಕರ್ತನ ಒಂದು ಸುಂದರವಾದ ಉದ್ದೇಶ ಎಂದರೆ ನಾವು ದೇವರ ರಾಜ್ಯ ಮತ್ತು ದೇವರ ಮಹಿಮೆಯನ್ನು ಪಡೆದುಕೊಳ್ಳಬೇಕು ಅಂತ. ಸೊ ನಾವು ಇಷ್ಟೊತ್ತು ದೇವರ ರಾಜ್ಯ ಅಂತ ನೋಡಿದ್ವಿ. ನಾವು ಈಗ ಬರೋ ದಿನಗಳಲ್ಲಿ ಈ ದೇವರ ಮಹಿಮೆ ಅಂತ ಎಲ್ಲ ಹೇಳ್ತೀವಿ ನಾವು. ಸೊ ಈ ದೇವರ ಮಹಿಮೆ ಅಂದ್ರೆ ಏನು, ನಾವು ಏನ್ ಪಡ್ಕೋತೀವಿ? ಮಹಿಮೆ ಅಂದ್ರೆ ನಾವು ಅದೇನು ಪ್ರಕಾಶನ, ಅದು ಏನು ಅಂತ ನಾವು ಈ ಬರೋ ದಿನಗಳಲ್ಲಿ ನಾವು ನೋಡಕ್ ಹೋಗ್ತಿದ್ದೀವಿ.
ಅದಕ್ಕಿಂತ ಮೊದಲು ನಾವು ಕಳೆದ ಸಂಚಿಕೆಯಲ್ಲಿ ನಾವು ಇದು ನೋಡಿದ್ವಿ, ನೀತಿ. ಬಿಕಾಸ್ ಯಾಕೆಂದರೆ ಮತ್ತಾಯ 6:33 ಏನ್ ಹೇಳ್ತಾ ಇದ್ರು, ಮೊದಲು ದೇವರ ರಾಜ್ಯವನ್ನು ಮತ್ತು ನೀತಿಯನ್ನು ಹುಡುಕಿರಿ, ಆಗ ಇವೆಲ್ಲವುಗಳು ಇವೆಲ್ಲವೂ ನಿಮಗೆ ದೊರಕುವುದು ಅಂತ. ಸೊ ನಾವು ಈ ನೀತಿ ನೋಡ್ತಿದ್ವಿ. ನೀತಿ ಅಂದ್ರೆ ಏನು ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಪಾಪಿ, ಈಗ ನನ್ನಲ್ಲಿ ಪಾಪವಿದೆ, ನನ್ನಲ್ಲಿ ಪಾಪವಿದೆ ಅಂದ್ರೆ ನಾನು ಪಾಪಿ. ಈಗ ಪಾಪವಿರುವ ಮನುಷ್ಯನು ಪಾಪಿ. ಸೊ ಈಗ ಈ ಪಾಪಿಯ ಒಂದು ವಿರುದ್ಧ ಪದ ಅಂದ್ರೆ ಪಾಪಿ ನೀತಿವಂತ. ಒಂದು ನೀತಿವಂತದ್ದು ವಿರುದ್ಧ ಪದ ಪಾಪಿ. ಸೊ ಈ ನೀತಿವಂತ ಪಾಪಿ, ಪಾಪವಿರುವ ಮನುಷ್ಯ ಪಾಪಿ, ಆಗ ನೀತಿ ಇರುವ ಮನುಷ್ಯನೇ ನೀತಿವಂತ. ಆಗ ಈ ನೀತಿಯ ಒಂದು ನೀತಿ ಪದದ ಅರ್ಥವೇನೆಂದರೆ ಪಾಪವಿಲ್ಲದೆ ಇರುವ ಸ್ಥಿತಿ. ಅದೇ ಒಂದು ತಪ್ಪು, ಒಂದು ಕೊರತೆ, ಏನೂ ಇಲ್ಲದೆ ಇರುವ ಸ್ಥಿತಿಗೆ ಹೇಳೋದು ನಾವು ನೀತಿಯುಳ್ಳ ಸ್ಥಿತಿ ಅಂತ. ಇದು ನಾವು ಇದು ಇಲ್ಲಿ ನಾವು ಏನು ಗಮನಿಸಬೇಕೆಂದರೆ, ಈ ನೀತಿ ಈಗ ನಮ್ಮೆಲ್ಲರಿಗೂ ಒಂದೊಂದು ಸ್ವಭಾವವಿದೆ ಅಲ್ವಾ, ಬೇರೆ ಬೇರೆ ರೀತಿಯ ಸ್ವಭಾವವಿದೆ. ಈ ನೀತಿ ಎಂಬ ಸ್ವಭಾವ ಯಾರದು ಗೊತ್ತಾ? ಇದು ದೇವರ ಸ್ವಭಾವ. ಈ ನೀತಿ ನಮ್ಮ ಸ್ವಭಾವವಲ್ಲ, ಇದು ದೇವರ ಸ್ವಭಾವದಲ್ಲಿ ಒಂದಾಗಿದೆ. ಸತ್ಯವೇದ ಹೇಳುತ್ತದೆ, ನಮ್ಮನ್ನು ದೇವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದರು ಅಂತ. ಅಂದ್ರೆ ನಮ್ಮಲ್ಲಿ ದೇವರ ಸ್ವರೂಪ ಅಂದ್ರೆ ದೇವರಲ್ಲಿ ಪರಿಶುದ್ಧತೆ ಇತ್ತು, ಅದೇ ಪರಿಶುದ್ಧತೆಯಿಂದ ನಮ್ಮನ್ನು ಸೃಷ್ಟಿ ಮಾಡಿದರು. ದೇವರ ನೀತಿಯಿಂದ, ದೇವರ ಪ್ರೀತಿಯಿಂದ, ಈ ಭೂಮಿಯ ದೈಹಿಕವಾದ ಪ್ರೀತಿ ಅಲ್ಲ, ದೈವಿಕವಾದ ಪ್ರೀತಿ. ಆ ಪ್ರೀತಿಯಿಂದ ನಮ್ಮನ್ನು ದೇವರು ಉಂಟು ಮಾಡಿದರು. ಇದೆಲ್ಲ ಈ ರೀತಿ ನಮ್ಮನ್ನು ಉಂಟು ಮಾಡಿದಾಗ ಆ ಮನುಷ್ಯನಲ್ಲಿ ಯಾವಾಗ ಪಾಪ ಬಂತು, ಯಾವಾಗ ಮನುಷ್ಯನು ದೇವರ ಒಂದು ಆಜ್ಞೆಯನ್ನು ಉಲ್ಲಂಘಿಸಿದನೋ, ದೇವರೊಂದು ಹೇಳಿದ ಮಾತಿನಿಂದ ಅವನು ಯಾವಾಗ ದೇವರ ಮಾತಿಗೆ ಅಗೇನ್ಸ್ಟ್ ಆಗಿ ಹೋದನೋ, ಆಗ ಅವನು ಪಾಪಕ್ಕೆ ಒಳಗಾದನು, ಅಂದ್ರೆ ಅವನು ಪಾಪಿಯಾದ. ಸೊ ಪಾಪವಿರುವ ಮನುಷ್ಯನಲ್ಲಿ ನೀತಿ ಇರೋಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ನೀತಿವಂತನೂ ಅಲ್ಲ. ಬಿಕಾಸ್ ಪಾಪ ಬಂದಾಗ ಅವನ ಹೆಸರು ನೀತಿವಂತನಿಂದ ಅವನ ಹೆಸರು ಪಾಪಿ ಅಂತ ಆಯ್ತು. ಸೊ ಇದರ ಪರಿಹಾರ ಏನು? ಈಗ ನಾವು ನೋಡ್ತೇವೆ, ಎಲ್ಲಾ ಮನುಷ್ಯರ ಒಳಗಡೆ ಈ ಒಂದು ಸರ್ಚ್ ಇದೆ, ಹುಡುಕಾಟ ಇದೆ. ಅಂದ್ರೆ ನಮಗೆ ದೇವರ ಅಂದ್ರೆ ಒಂದು ದೈವಿಕವಾದ ಒಂದು ಸಮಾಧಾನ ಬೇಕು. ಬಿಕಾಸ್ ಯಾವುದರಲ್ಲೂ ಒಂದು ಸಮಾಧಾನದ ಪೂರ್ಣತೆ, ಪ್ರೀತಿಯ ಪೂರ್ಣತೆ ಯಾವುದರಲ್ಲೂ ನಮಗೆ ಸಿಗುವುದಿಲ್ಲ. ಸೊ ಎಲ್ಲಾ ಮನುಷ್ಯರಲ್ಲಿ ಇದೊಂದು ಹುಡುಕಾಟ ಇದೆ. ಸೊ ಈಗ ಮನುಷ್ಯನಿಗೆ ಗೊತ್ತಾಯ್ತು, ಇದು ನನ್ನ ಒಳಗಡೆ ಒಂದು ಈ ಗಿಲ್ಟ್ ಅಂದ್ರೆ ಈ ಒಂದು ಮನಸ್ಸಾಕ್ಷಿ ಚುಚ್ಚುತ್ತಾ ಇದೆ, ಅಂದ್ರೆ ಖಂಡನೆಯ ಮನೋಭಾವವಿದೆ. ಇದರಿಂದ ನಾನು ಹೊರಗೆ ಬರ್ಬೇಕು ಅಂದ್ರೆ ನಾನೇನೋ ಮಾಡ್ಬೇಕು ಅಂತ ಈ ರೀತಿಯ ಒಂದು ಮನೋಭಾವನೆ. ಸೊ ಈಗ ಸೊಲ್ಯೂಷನ್, ಈಗ ಇದರ ಪರಿಹಾರ, ಒಂದು ಕಡೆ ದೇವರ ಒಂದು ಪರಿಹಾರ ಇದೆ, ಇನ್ನೊಂದು ಕಡೆ ಮನುಷ್ಯನ ಪರಿಹಾರ. ನಾವು ಮೊದಲು ಮನುಷ್ಯನ ಪರಿಹಾರ ನೋಡೋಣ. ಮನುಷ್ಯನು ಅವನ ಒಂದು ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸಲಿಕ್ಕೆ ಅವನು ಏನ್ ಮಾಡ್ತಾನೆ? ಮನುಷ್ಯನು ಏನ್ ಪರಿಹಾರ ಕಂಡು ಹಿಡಿದ ಅಂದ್ರೆ, ನಾನು ಒಳ್ಳೆ ಕಾರ್ಯಗಳನ್ನು ಮಾಡ್ತೇನೆ, ನಾನು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೇನೆ, ನಾನು ಆಚರಣೆ ಮಾಡ್ತೇನೆ, ವಿಧವಾದ ಆಚರಣೆಗಳನ್ನು ಮಾಡ್ತೇನೆ, ನಾನು ಸತ್ಕಾರ್ಯಗಳನ್ನು ಮಾಡ್ತೇನೆ, ಆಗ ನಾನು ನೀತಿವಂತನಾಗ್ತೇನೆ. ಆಗ ನಾನು ನೀತಿವಂತನಾದ್ರೆ ಆ ಒಂದು ದೈವಿಕವಾದ ಒಂದು ಸಮ್ಮುಖಕ್ಕೆ ನಾನು ಹೋಗಬಹುದು ಅಂತ ಹೇಳಿಕೊಂಡು ಮನುಷ್ಯನು ವಿಧವಾದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಈಗ ಆಲ್ರೆಡಿ ಒಂದು ಪಾಪಿಯಾದ ಮನುಷ್ಯನು ಏನೇ ಮಾಡಿದ್ರು ಅದು ನೀತಿಯುಳ್ಳ ಕಾರ್ಯಗಳಾಗುವುದಿಲ್ಲ. ಪಾಪಿಯಾದ ಮನುಷ್ಯನು ಮಾಡೋ ಕಾರ್ಯಗಳೆಲ್ಲವೂ ಪಾಪದ ಇನ್ಫ್ಲುಯೆನ್ಸ್ ಇರೋ ಒಂದು ಕಾರ್ಯವೇ ಆಗಿರುತ್ತದೆ. ಈಗ ಇದು ಮನುಷ್ಯನ ಒಂದು ಪರಿಹಾರ. ಆ ಪರಿಹಾರ ಸಕ್ಸಸ್ಫುಲ್ ಆಗಿಲ್ಲ. ಸೊ ಈಗ ಇನ್ನೊಂದು ಪರಿಹಾರ ಏನಂದ್ರೆ,
ದೇವರ ಪರಿಹಾರ. ಈಗ ದೇವರು ಏನ್ ಪರಿಹಾರ ಮಾಡಿದ್ರು? ದೇವರ ಪರಿಹಾರವೇ ಏಸು ಕ್ರಿಸ್ತನು. ಏಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ನಮಗೋಸ್ಕರ ಏಸುವನ್ನು ಈ ಭೂಮಿಗೆ ದೇವರು ಕಳುಹಿಸಿದರು. ನಮ್ಮ ಎಲ್ಲಾ ಪಾಪಗಳನ್ನು ಏಸುವಿನ ಶರೀರದಲ್ಲಿ ಹಾಕಿ, ನಮ್ಮ ಎಲ್ಲ ಪಾಪಗಳು ಮಾತ್ರ ಅಲ್ಲ, ಇಡೀ ಭೂಮಿಯ ಪಾಪಗಳನ್ನು ಮಾತ್ರವಲ್ಲ, ಸತ್ಯವೇದ ಹೇಳುತ್ತದೆ ಏಸುವನ್ನೇ ಪಾಪವಾಗಿ ಮಾರ್ಪಡಿಸಿದರು. ಆ ಪಾಪವನ್ನಾಗಿ ಮಾರ್ಪಡಿಸಿ ದೇವರು ಏಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದನು. ನೋಡಿ, ಸತ್ಯವೇದ ಹೇಳುತ್ತದೆ ಪಾಪದ ಸಂಬಳ ಮರಣ, ಅಂದ್ರೆ ಪಾಪದ ಶಿಕ್ಷೆ ಮರಣ. ನಮ್ಮ ದೇವರು ನೀತಿಯುಳ್ಳ ದೇವರು, ನೀತಿವಂತನು. ಆ ನೀತಿಯುಳ್ಳ ದೇವರು ಪಾಪವನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಂದ ಅದು ದೇವರ ಸ್ವಭಾವದಲ್ಲೇ ಇಲ್ಲ. ಪಾಪ ಎನ್ನುವ ಒಂದು ವಿಷಯ ದೇವರ ಸ್ವಭಾವದಲ್ಲೇ ಇಲ್ಲ. ಆ ರೀತಿ ಇರುವಾಗ ಒಂದು ಪಾಪ ಇರುವ ಮನುಷ್ಯನು ದೇವರ ಸಮ್ಮುಖದ ಮುಂದೆ ಬರಲು ಸಾಧ್ಯವಿಲ್ಲ. ಹಾಗಿದ್ದಾಗ ಈಗ ಆದ ಕಾರಣನೇ ಪಾಪದ ಸಂಬಳ ಮರಣ, ಅಂದ್ರೆ ಪಾಪ ಮಾಡಿರುವ ಮನುಷ್ಯನಿಗೆ ಶಿಕ್ಷೆ ಏನೆಂದರೆ ಅದು ಮರಣ. ಈಗ ಈ ಮರಣದ ಅರ್ಥ ಏನು? ಈ ಮರಣ ಎಂದರೆ ದೇವರಿಂದ ಶಾಶ್ವತವಾದ ಬೇರ್ಪಡುವಿಕೆ. ಇದು ಆಕ್ಚುಲ್ ಆಗಿ ಮರಣದ ಒಂದು ಅರ್ಥ. ಅಂದ್ರೆ ನಾವು ಮರಣ ಹೊಂದ್ತೇವೆ ಅಂತಂದ್ರೆ ನಾವು ದೇವರಿಂದ ಶಾಶ್ವತವಾಗಿ ಬೇರ್ಪಡುತ್ತೇವೆ. ಸೊ ಈ ಶಿಕ್ಷೆ ಪಾಪಿಯಾದ ಮನುಷ್ಯನಿಗೆ ಹೋಗಬೇಕಾಗಿತ್ತು. ಆದರೆ ಯುಗಾಂತರಕ್ಕೂ ನಿರಂತರವಾಗಿ ಒಂದಾಗಿದ್ದ ಪರಲೋಕದ ತಂದೆ ಮತ್ತು ಏಸು ಕ್ರಿಸ್ತನು ನಮಗೋಸ್ಕರ ಬೇರ್ಪಟ್ಟರು. ಅದೇ ಡೆತ್, ದೇವರಿಂದ ಶಾಶ್ವತವಾದ ಬೇರ್ಪಡುವಿಕೆ. ಅದು ಆ ಒಂದು ಬೇರ್ಪಡುವಿಕೆ ಅಲ್ಲಿ ಬಂತು. ಏಸು ಸ್ವಾಮಿ ನಮ್ಮ ಬದಲಾಗಿ, ಅಂದ್ರೆ ನಮ್ಮ ಸ್ಥಳದಲ್ಲಿ ಏಸು ಸ್ವಾಮಿ ನಮ್ಮ ಸ್ಥಳದಲ್ಲಿ ಏಸು ಸ್ವಾಮಿ ನಮ್ಮ ಒಂದು ಶಿಕ್ಷೆಯನ್ನು ಅನುಭವಿಸಿದರು. ಅದೇ ಶಿಲುಬೆಯ ಮೇಲೆ ಮರಣ ಹೊಂದಿದರು. ಆ ಶಿಲುಬೆಯ ಈಗ ಯಾವನಾದರೂ ಈ ಶಿಲುಬೆಯ ಒಂದು ಮರಣ ಮತ್ತು ಏಸು ಕ್ರಿಸ್ತನ ಹೂಣಲ್ಪಡುವಿಕೆ, ಏಸು ಕ್ರಿಸ್ತನ ಒಂದು ಪುನರುತ್ಥಾನದಲ್ಲಿ ವಿಶ್ವಾಸ ಬಿಡುತ್ತಾರೋ ಅವರಿಗೆ ಈ ನೀತಿ ಉಚಿತವಾಗಿ ಸಿಗುತ್ತದೆ. ಅಂದ್ರೆ ನಾವು ಯಾವಾಗ ನಂಬುತ್ತೇವೋ ಆ ಸಮಯದಲ್ಲಿ ಆ ನೀತಿ ನಿಮಗೆ ದೊರಕಲ್ಪಡುತ್ತದೆ. ನಾನು ಹೇಳಿದೆ, ನೀತಿ ಇರುವ ಮನುಷ್ಯನು ಯಾರಾಗಿರ್ತಾನೆ? ನೀತಿವಂತನಾಗಿರ್ತಾನೆ. ಸೊ ಆ ನೀತಿ ನಿಮ್ಮೊಳಗಡೆ ಬಂತು. ಹೇಗೆ? ನಾನು ಮಾಡಿರುವ ಒಳ್ಳೆ ಕಾರ್ಯಗಳಿಂದಲ್ಲ, ನಾವು ಮಾಡಿರುವ ಪ್ರಾರ್ಥನೆಯಿಂದಲ್ಲ, ನಾವು ಮಾಡಿರುವ ಸತ್ಕಾರ್ಯಗಳಿಂದಲ್ಲ, ಯಾವುದೇ ಕಾರ್ಯಗಳಿಂದಲ್ಲ, ದೇವರ ಕಾರ್ಯದಿಂದ ಮಾತ್ರವೇ, ಏಸು ಕ್ರಿಸ್ತನ ಕಾರ್ಯದಿಂದ ಮಾತ್ರವೇ ನಮಗೆ ಈ ಒಂದು ದೇವರ ನೀತಿ ನಮಗೆ ದೊರಕುತ್ತದೆ. ಇದು ನಮ್ಮ ನೀತಿ ಅಲ್ಲ, ಇದು ದೇವರ ನೀತಿ ನಮಗೆ ಉಚಿತವಾಗಿ ದೊರಕುತ್ತದೆ. ಸೊ ನಾವು ಯಾವಾಗ ಯೇಸುವನ್ನು ನಂಬುತ್ತೇವೋ ಆ ಸಮಯದಲ್ಲಿ ನಮಗೆ ಈ ದೇವರ ನೀತಿ ನಮ್ಮೊಳಗಡೆ ಬಂತು. ಅಂದ್ರೆ ನಾವು ನೀತಿವಂತರಾದ್ವಿ. ಅಂದ್ರೆ ನಮ್ಮನ್ನು ದೇವರು ನೀತೀಕರಿಸುತ್ತಾರೆ. ಸೊ ಈಗ ಈ ದೇವರ ನೀತಿ ನಮಗೆ ಯಾಕೆ ಬೇಕು? ನಾವು ಇಷ್ಟೊತ್ತು ಹೇಳಿದ್ವಿ ದೇವರ ನೀತಿ ಅಂತ. ನಮಗೆ ದೇವರ ನೀತಿ ಯಾಕೆ ಬೇಕು? ದೇವರ ನೀತಿಯಿಂದ ನಮಗೆ ಏನು ಉಪಯೋಗ? ನಾನು ಹೇಳಿದೆ, ದೇವರ ಜೀವವಿಲ್ಲದೆ ಇರುವುದೇ ನಮ್ಮ ಒಂದು ಮನುಷ್ಯನ ಒಂದು ಅಡಿಸ್ಥಾನವಾದ ಒಂದು ಪ್ರಶ್ನೆ. ದೇವರ ಜೀವ ಅಂದ್ರೆ ಯಾವಾಗ ಪಾಪ ಮಾಡಿದನೋ ಆ ಸಮಯದಲ್ಲಿ ಸತ್ಯವೇದ ಹೇಳುತ್ತದೆ, ಮನುಷ್ಯನು ದೇವರ ಮಹಿಮೆಯನ್ನು ನಷ್ಟಪಡಿಸಿಕೊಂಡ. ಈಗ ಈ ಮಹಿಮೆ ನಮಗೆ ತಿರುಗಿ ಕೊಡಬೇಕೆಂದರೆ ನಮಗೆ ದೇವರ ನೀತಿ ಬೇಕು. ಈ ಮಹಿಮೆ ತಂಗಬೇಕೆಂದರೆ, ಓಕೆ, ಈ ಒಂದು ಬೆಡ್ಡಿನ ರೀತಿಯಲ್ಲಿ ಈ ಮಹಿಮೆ ಒಂದು ತಂಗಬೇಕೆಂದರೆ ಆ ತಂಗಲು ಬೇಕಾದ ಒಂದು ಸ್ಥಳವೇ ಆ ನೀತಿ ಇರುವ ಸ್ಥಳದಲ್ಲಿ ಮಾತ್ರವೇ ದೇವರ ಮಹಿಮೆ ತಂಗಲು ಸಾಧ್ಯ. ಸೊ ನಾವು ಈ ರೀತಿಯಲ್ಲಿ ಯಾವಾಗ ಒಂದು ಮನುಷ್ಯನು ದೇವರ ಒಂದು ನೀತಿಯನ್ನು ನಂಬಿಕೆಯಿಂದ ಸ್ವೀಕರಿಸುತ್ತಾನೋ ಅವನನ್ನು ದೇವರು ನೀತೀಕರಿಸುತ್ತಾರೆ.
ಅಂದ್ರೆ ನೀತೀಕರಣ. ಈ ನೀತೀಕರಣ ಏನಂದ್ರೆ ಇದು ಒಂದು ಸುಂದರವಾದ ಪದ. ಅಂದ್ರೆ ನೋಡಿ, ನೀತೀಕರಣ ಎಂದರೆ ನಮ್ ಪರಲೋಕವು ನಮ್ಮನ್ನು ಈಗ ಪರಲೋಕ ನಮ್ಮನ್ನ ನೋಡ್ತಾ ಇದೆ. ನಾವು ಯೇಸುವನ್ನು ನಂಬಿದೆವು. ಆ ಆ ಆ ನಂಬಿಕೆಯೇ ನಮ್ಮ ಆ ನಂಬಿಕೆಯೇ ದೇವರ ಒಂದು ನೀತಿಯನ್ನಾಗಿ ಅದು ಪರಿಗಣಿಸಲ್ಪಡುತ್ತು. ಸೊ ನಾವು ನೀತಿವಂತರು ಎಂದು ದೇವರು ನೋಡಿ ನಮ್ಮನ್ನು ನೀತೀಕರಣ ನಾವು ಹೊಂದುತ್ತೇವೆ. ಈ ನೀತೀಕರಣ ಎಂದರೆ ಆ ಎಂದಿಗೂ ಪಾಪ ಮಾಡಿಲ್ಲದೆ ಇರುವ ಸ್ಥಿತಿ. ಅಂದ್ರೆ ಎಂದಿಗೂ ಪಾಪ ಮಾಡಿಲ್ಲದ ರೀತಿಯಲ್ಲಿ ದೇವರು ನಮ್ಮನ್ನು ಪರಿಗಣಿಸುತ್ತಾನೆ. ಜಸ್ಟಿಫಿಕೇಶನ್ ಇಸ್ that God considers us just as if we have never sinned. ಓಕೆ, ಇದು ಈ ಒಂದು ಕ್ಷಣದಲ್ಲಿ ನಾವು ವಾವ್ ಎಷ್ಟು ಒಳ್ಳೆ ಒಂದು ಕಾರ್ಯ ಅಂತ ಹೇಳಿ ಖುಷಿ ಪಡೋದಕ್ಕೆ ನಾನು ಹೇಳ್ತಾ ಇಲ್ಲ. ಇದರ ಪ್ರಕಟಣೆ ಹೊಂದಬೇಕು. ಈಗ ನಮ್ಗೆ ಅರ್ಥವಾಗುತ್ತೆ, ವಾವ್ ಇದೆಷ್ಟು ಒಳ್ಳೆಯ ಒಂದು ನಮಗೆ ಎಷ್ಟು ದೊಡ್ಡ ಒಂದು ಭಾಗ್ಯ ಸಿಕ್ಕಿದೆ ಅಂತ. ಆದ್ರೆ ಇದರ ಪ್ರಕಟಣೆ ನಾವು ಹೊಂದಬೇಕು. ನಾವು ದೇವರ ಹತ್ರ ಕೇಳ್ಬೇಕು, ನಮಗೆ ಈ ಒಂದು ರೈಚಸ್ನೆಸ್, ಈ ಒಂದು ದೇವರ ನೀತಿಯ ಪ್ರಕಟಣೆ ನಮಗೆ ಬೇಕು. ಆವಾಗ ನಮ್ಗೆ ಗೊತ್ತಾಗುತ್ತದೆ. ನಾವು ದಿನನಿತ್ಯ ನಾವು ಎಷ್ಟೋ ಒಂದು ಪಾಪಗಳನ್ನು ಮಾಡ್ತೇವೆ. ಆದರೆ ಈ ದೇವರ ನೀತಿಯಿಂದಾಗಿ ನಮ್ಮನ್ನು ದೇವರು ನೀತೀಕರಿಸ್ತಾ ಇದ್ದಾರೆ. ಆ ನೀತೀಕರಣ ಏನ್ ಹೇಳುತ್ತದೆ? ನೀತೀಕರಣ ಎಂದರೆ ಎಂದಿಗೂ ಪಾಪ ಮಾಡೇ ಇಲ್ಲ ಅಂತ ದೇವರು ನಮ್ಮನ್ನು ದೇವರು ನೋಡುವಾಗ ಇವನು ನೀತಿವಂತನು, ಎಂದಿಗೂ ಇವನು ಒಂದು ಪಾಪ ಸಹ ಮಾಡಿಲ್ಲ, ಈ ರೀತಿಯಲ್ಲಿ ನಮ್ಮನ್ನು ದೇವರು ನೋಡ್ತಾ ಇದ್ದಾರೆ. ಇದು ನಾವು ಮಾಡಿರುವ ಒಂದು ಕಾರ್ಯದಿಂದ ಇದು ಸಾಧ್ಯವಾ? ಇಲ್ಲ. ಇದು ದೇವರೇ ಮಾಡಿರುವ ನಮಗೆ ಸಿಕ್ಕಿರುವ ಒಂದು ಭಾಗ್ಯ. ಈ ನೀತಿ ಯಾಕೆ ನಮಗೆ ಕೊಡುತ್ತಾ ಇದ್ದಾರೆ? ನಾನು ಹೇಳಿದೆ ದೇವರ ಮಹಿಮೆ ಕೊಡ್ಲಿಕ್ಕೆ ಅಂತ. ಸೊ ಈ ದೇವರ ಮಹಿಮೆ ಎಂದರೆ ಏನು? ಮಹಿಮೆ ನಾವು ತುಂಬಾ ಸತಿ ಮೊದಲೆಲ್ಲ ನಾನು ಅನ್ಕೋತಿದ್ದೆ ದೇವರ ಮಹಿಮೆ ಅಂತ ಹೇಳ್ಬೇಕಾದ್ರೆ ಪ್ರಕಾಶ, ದೇವರ ಮಹಿಮೆ ಬಂತು ಅಂತ ಹೇಳ್ತಾರಲ್ವಾ, ಪ್ರಕಾಶ ಬಂತು, ದೇವರ ಪ್ರಸನ್ನತೆ ಅಂತ ಈ ತರ ಎಲ್ಲ ನಾನು ಅನ್ಕೋತಿದ್ದೆ. ಬಟ್ ನನ್ಗೆ ಯಾವಾಗ ಈ ಒಂದು ದೇವರ ಮಹಿಮೆಯ ಒಂದು ಸರಿಯಾದ ಅರ್ಥ ನನಗೆ ಗೊತ್ತಾಯ್ತು, ನನಗೆ ಅಂದ್ರೆ ಅದು ಆ ಒಂದು ಪ್ರಕಟಣೆ ನನಗೆ ಇನ್ನೂ ಹೆಚ್ಚಾಗಿ ಬೇಕು ಎನ್ನೋ ಒಂದು ಆಸೆ ನನ್ನಲ್ಲಿ ಹುಟ್ಟಿ ಬಂತು. ಅಂದ್ರೆ ದೇವರ ಮಹಿಮೆ ಅಂದರೆ ಸತ್ಯವೇದದ ಇತಿಹಾಸದಲ್ಲಿ ನಮ್ಮ ಇಂದ್ರಿಯಗಳಿಗೆ ಗ್ರಹಿಸಬಹುದಾದ ರೀತಿಯಲ್ಲಿ ಪ್ರಕಟಗೊಂಡ ದೇವರ ಪ್ರಸನ್ನತೆ. ಅಂದ್ರೆ ನಾನು ಸರಳವಾಗಿ ಹೇಳುತ್ತೇನೆ, ದೇವರ ಮಹಿಮೆ ಅಂದರೆ ನಾವು ನೋಡಬಹುದಾದ ದೇವರ ಪ್ರಸನ್ನತೆ, ಕೇಳಬಹುದಾದ ದೇವರ ಪ್ರಸನ್ನತೆ, ಸ್ಪರ್ಶಿಸಬಹುದಾದ ಇಲ್ಲ ಮುಟ್ಟಬಹುದಾದ ದೇವರ ಪ್ರಸನ್ನತೆಗೆ ಹೇಳೋದು ದೇವರ ಮಹಿಮೆ. ಅಂದ್ರೆ ನಾವು ಮುಟ್ಟಬಹುದು, ನಾವು ದೇವರನ್ನು ಕೇಳಬಹುದು, ನಾವು ದೇವರನ್ನು ನೋಡಬಹುದು. ಇದೇ ದೇವರ ಪ್ರಸನ್ನತೆ. ಅಂದ್ರೆ ದೇವರೇ, ಸ್ವತಃ ದೇವರೇ. ದ ಗ್ಲೋರಿ ಆಫ್ ಗಾಡ್ ಇಸ್ ಗಾಡ್ ಹಿಮ್ಸೆಲ್ಫ್. ದೇವರ ಮಹಿಮೆ ಅಂದರೆ ಸ್ವತಃ ದೇವರೇ. ಸೊ ನಾವು ಇದೇ ಒಂದು ಮನುಷ್ಯನ ಒಂದು ಅತಿ ಶ್ರೇಷ್ಠವಾದ ಒಂದು ಆಶೀರ್ವಾದ. ನಮಗೆ ಎಷ್ಟೆಲ್ಲ ಆಶೀರ್ವಾದ ದೇವರು ಈ ಭೂಮಿಯಲ್ಲಿ ಕೊಡ್ತಾರೆ, ಅದೆಲ್ಲ ಒಳ್ಳೇದೆ. ಈಗ ನಾವು ಪರಲೋಕದಲ್ಲಿ ಸಹ ಎಷ್ಟು ಆಶೀರ್ವಾದಗಳಿದೆ ನಮಗೆ. ನಾವು ಎಂತ ಕಿರೀಟ ಹೊಂದುತ್ತೇವೆ, ಬಹುಮಾನ ಇದೆ ಅಂತ, ಪರಲೋಕದ ಹೋಗುವಾಗ ಬಹುಮಾನ ಇದೆ, ಕಿರೀಟ ಇದೆ, ಒಳ್ಳೆಯ ಸ್ಥಾನ, ಯಾವಾಗಲೂ ಸಂತೋಷ, ಯಾವಾಗಲೂ ಸಮಾಧಾನ. ಇದೆಲ್ಲದಕ್ಕಿಂತ ಒಂದು ಮನುಷ್ಯನ ಅತಿ ಮುಖ್ಯವಾದ ಒಂದು ಆಶೀರ್ವಾದ ಏನೆಂದರೆ ನಾವು ದೇವರನ್ನು ಹೊಂದಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ದೇವರ ಮಹಿಮೆಯ ಅರ್ಥ ನಿಮಗೆ ಹೇಳಿದೆ, ಸ್ವತಃ ದೇವರೇ. ಅಂದ್ರೆ ನಾನು ಒಂದು ವಾಕ್ಯ ಓದಲು ಇಷ್ಟಪಡ್ತೇನೆ. ಈ ಹಳೆ ಒಡಂಬಡಿಕೆಯಲ್ಲಿ ಮೋಸೆಯ ಹತ್ರ ದೇವರು ಬಂದು ಹೇಳ್ತಾರೆ, ನನಗೆ ಒಂದು ಗೂಡಾರವನ್ನು ನಿರ್ಮಿಸು, ನಾನು ನನ್ನ ಇಸ್ರಾಯೇಲ್ ಮಕ್ಕಳ ಮಧ್ಯದಲ್ಲಿ ನಾನು ವಾಸಿಸಲು ಇಷ್ಟಪಡುತ್ತೇನೆ. ನನ್ನ ಮಕ್ಕಳು ಅಂದ್ರೆ ಇಸ್ರಾಯೇಲ್ ಮಕ್ಕಳ ಮಧ್ಯದಲ್ಲಿ ನಾನು ವಾಸಿಸಬೇಕು ಅಂತ. ಆಗ ಮೋಸೆ ಎಲ್ಲ ಗೂಡಾರವನ್ನು ನಿರ್ಮಿಸಿದ ನಂತರ ವಾಕ್ಯ ಹೇಳುತ್ತದೆ, ಅದು ವಿಮೋಚನ ಕಾಂಡದಲ್ಲಿ ವಾಕ್ಯ ಹೇಳುತ್ತದೆ, ಆಗ ಮೇಘವು ದೇವದರ್ಶನದ ಗೂಡಾರವನ್ನು ಮುಚ್ಚಿತು,
ಯೆಹೋವನ ತೇಜಸ್ಸು ಗೂಡಾರವನ್ನು ತುಂಬಿತು. ಇಲ್ಲಿ ಏನ್ ಹೇಳ್ತಿದೆ? ಯೆಹೋವನ ತೇಜಸ್ಸು ಅಂದ್ರೆ ಮಹಿಮೆ ಗೂಡಾರವನ್ನು ತುಂಬಿತು. ಸೊ ಈ ತೇಜಸ್ಸು ಅಂದ್ರೆ ಮಹಿಮೆ, ಈ ಮಹಿಮೆ ಗೂಡಾರವನ್ನು ತುಂಬಿತು. ಮೊದಲು ದೇವರೇನ್ ಮೋಸೆ ಹತ್ರ ದೇವರು ಏನ್ ಹೇಳಿದ್ರು? ನೀನು ಗೂಡಾರವನ್ನು ನಿರ್ಮಿಸು, ನಾನು ಬರುತ್ತೇನೆ, ನಾನು ಬಂದು ನನ್ನ ಜನರ ಮಧ್ಯದಲ್ಲಿ ವಾಸಿಸುತ್ತೇನೆ. ಇಲ್ಲಿ ಯಾರು ಬಂದ್ರು? ಯಾರು ಬರುತ್ತೇನೆ ಅಂದ್ರು? ದೇವರು ಬರುತ್ತೇನೆ ಅಂದ್ರು. ಇಲ್ಲಿ ಇಲ್ಲಿ ಏನ್ ಬಂತು? ತೇಜಸ್ಸು ಬಂತು, ಮಹಿಮೆ ಬಂತು. ಅಂದ್ರೆ ಯಾರು ಬಂದ್ರು? ದೇವರು ಬಂದ್ರು. ಈ ವಾಕ್ಯದಲ್ಲಿ ಇಟ್ ಪ್ರೂವ್ಸ್ ದಟ್ ದೇವರ ಮಹಿಮೆಯೇ ದೇವರ ಮಹಿಮೆ ಅಂದರೆ ದೇವರೇ, ಸ್ವತಃ ದೇವರೇ ಅಂತ ಇದು ಕ್ಲಿಯರ್ ಆಗಿ ಹೇಳುತ್ತದೆ. ಸೊ ಈಗ ಪ್ರಿಯರೇ, ನಾವು ನಮ್ಮನ್ನು ದೇವರು ಸೃಷ್ಟಿಸಿರುವುದು ಈ ಒಂದು ಶ್ರೇಷ್ಠವಾದ ಮಹಿಮೆಯನ್ನು ನಮಗೆ ಕೊಡಲಿಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು. ಈ ಒಂದು ಶ್ರೇಷ್ಠವಾದ ಮಹಿಮೆ ಅಂದರೆ ದೇವರು ನಮ್ಮೊಳಗಡೆ ವಾಸಿಸಲು ಇಷ್ಟಪಡುತ್ತಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಗೂಡಾರ ಸೃಷ್ಟಿ ಗೂಡಾರ ಮಾಡಬೇಕಾಗಿತ್ತು. ದೇವರು ಹೇಳಿದ್ರು ಗೂಡಾರವನ್ನು ಕಟ್ಟಿರಿ ಅಂತ. ಈ ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳ್ತಾರೆ? ನಾವೇ ದೇವರ ಆಲಯವಾಗಿದ್ದೇವೆ, ನಾವೇ ದೇವರ ಗೂಡಾರವಾಗಿದ್ದೇವೆ. ಈಗ ಎಷ್ಟರ ಮಟ್ಟು ನಾವು ತಯಾರಾಗಿದ್ದೇವೆ, ನಾವು ದೇವರನ್ನು ಸ್ವೀಕರಿಸಲು ಎಷ್ಟು ತಯಾರಾಗಿದ್ದೇವೆ, ಇದನ್ನು ನಾವು ಯೋಚಿಸಬೇಕು. ಬಿಕಾಸ್ ಇದು ಎಲ್ಲೋ ನಡೆದ ಒಂದು ಕಾರ್ಯವಲ್ಲ, ಯಾವುದೋ ಒಂದು ಆತ್ಮೀಕ ಮಂಡಲದಲ್ಲಿ ನಡೆದ ಒಂದು ಕಾರ್ಯವಲ್ಲ. ಇದು ಈ ಭೂಮಿಯಲ್ಲಿ ನಾನು ಮತ್ತು ನೀವು ಜೀವಿಸುತ್ತಿರುವಂತ ಈ ಭೂಮಿಯಲ್ಲೇ ನಡೆದಿರುವಂತ ಒಂದು ಶ್ರೇಷ್ಠವಾದ ಕಾರ್ಯ ಇದು. ಅಂದ್ರೆ ಈ ಭೂಮಿಯ ಮೇಲೆ ದೇವರು ಇಳಿದು ಬಂದರು, ಇಸ್ರಾಯೇಲ್ ಮಕ್ಕಳ ಮಧ್ಯದಲ್ಲಿ ದೇವರು ವಾಸ ಮಾಡಿದರು. ಅದೇ ರೀತಿಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಸಹ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಒಳಗಡೆ, ನಮ್ಮ ಜೊತೆ, ನಮ್ಮ ಹೃದಯದಲ್ಲಿ ನಮ್ಮ ಜೊತೆಗೆ ಅಕ್ಷರಶಃ ವಾಸ ಮಾಡಲು ದೇವರಿಗೆ ಇಷ್ಟ ಇದೆ. ಇದೇ ನಮ್ಮ ಸೃಷ್ಟಿಯ ಉದ್ದೇಶ. ಇದೇ ನಮ್ಮನ್ನು ದೇವರು ಯೇಸು ಕ್ರಿಸ್ತುವಿನಲ್ಲಿ ಕರೆದಿರುವ ಉದ್ದೇಶ. ಪ್ರಮುಖವಾದ ಉದ್ದೇಶವೆಂದರೆ ಇದೆ. ನಾವು ತಯಾರಿದ್ದೇವಾ? ನಾವು ಎಷ್ಟರ ಮಟ್ಟಿಗೆ ನಮ್ಮ ಒಳಗಡೆ ಎಷ್ಟರ ಮಟ್ಟಿಗೆ ನಾವು ತಯಾರಾಗಿದ್ದೇವೆ? ನಾವು ದೇವರ ಒಂದು ಆಲಯವಾಗಿ ಮಾರ್ಪಟ್ಟರೆ ಏನೆಲ್ಲ ಕಾರ್ಯ ನಮ್ಮಿಂದ ಹೊರಗೆ ಹೋಗಬೇಕು, ಏನೆಲ್ಲ ಕಾರ್ಯದಿಂದ ನಾವು ನಮ್ಮ ಹೃದಯವನ್ನು ತುಂಬಿಸಬೇಕು, ಇದೆಲ್ಲವೂ ನಾವು ಯೋಚಿಸುವ ಸಮಯವಾಗಿದೆ. ಇದೆಲ್ಲದರ ಕಿಂತ ಮೊದಲು ನಮಗೆ ಈ ಒಂದು ದೇವರ ಮಹಿಮೆಯ ಪ್ರಕಟಣೆ ಬೇಕು. ನಾವು ಒಂದು ಕ್ಷಣ ದೇವರ ಹತ್ರ ಪ್ರಾರ್ಥಿಸೋಣ. ನಾವು ದೇವರ ಪ್ರಕಟಣೆಯನ್ನು ಕೇಳಿಕೊಳ್ಳೋಣ ಪ್ರಿಯರೇ. ಪ್ರಕಟಣೆವಿಲ್ಲದೆ ಈ ವಾಕ್ಯ ಯಾವುದೇ ಒಂದು ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರಕಟಣೆ ನಮಗೆ ದೇವರ ವಾಕ್ಯದ ಪ್ರಕಟಣೆ 100% ನಮಗೆ ದೇವರ ವಾಕ್ಯದ ಪ್ರಕಟಣೆ ಬೇಕೇ ಬೇಕು. ನಾವು ಸ್ವಲ್ಪ ಹೊತ್ತು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಲಾರ್ಡ್ ಜೀಸಸ್. ಎಸ್ ಲಾರ್ಡ್, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ರಾಜ. ನಮಗೆ ನಿಮ್ಮ ಪ್ರಕಟಣೆ ಬೇಕು ರಾಜ, ನಿಮ್ಮ ವಾಕ್ಯದ ಪ್ರಕಟಣೆ ನಮಗೆ ಬೇಕು ರಾಜ, ನಿಮ್ಮ ಮಹಿಮೆಯ ಪ್ರಕಟಣೆ ನಮಗೆ ಬೇಕು ರಾಜ. ನಮಗೆ ನೀವು ಪ್ರಕಟಗೊಳ್ಳಿರಿ ರಾಜ. ಎಸ್ ಲಾರ್ಡ್ ಜೀಸಸ್, ಎಸ್ ಲಾರ್ಡ್, ರಿವೀಲ್ ಯೋರ್ ಸೆಲ್ಫ್ ಫಾದರ್, ರಿವೀಲ್ ಯೋರ್ ಸ್ಕ್ರಿಪ್ಚರ್ಸ್ ಟು ಅಸ್ ಫಾದರ್. ಲಾರ್ಡ್, ನಿಮ್ಮ ವಾಕ್ಯದ ಪ್ರಕಟಣೆಯನ್ನು ನಮಗೆ ಸಂಪೂರ್ಣವಾಗಿ ದಯಪಾಲಿಸಿರಿ ರಾಜ. ನಮ್ಮ ಮನೋನೇತ್ರ ಕಣ್ಣುಗಳು ಬೆಳಗಿಸಿರಿ ರಾಜ. Yes, Lord. Thank you, Father. Thank you, Jesus. Thank you, Father. Lord, our Father, Lord Jesus, we welcome you, Lord. Thank you, Father. Thank you, Jesus. ನಮ್ಮ ಈ ಸೃಷ್ಟಿಯ ಉದ್ದೇಶ, ನಮ್ಮ ಜೀವಿತದ ಉದ್ದೇಶ, ನಮ್ಮ ಸೃಷ್ಟಿಯ ಉದ್ದೇಶವನ್ನು ಅದು ಮೊದಲು ನಮಗೆ ಪ್ರಕಟವಾಗಲಿ ರಾಜ. ಬೇರೆ ಎಲ್ಲಾ ಕಾರ್ಯಗಳು ಅದರ ಹಿಂದೆ ಬರುವುದೆಂದು ನೀವು ವಾಗ್ದಾನ ಮಾಡಿದ್ದೀರಿ ರಾಜ. ಆ ವಾಗ್ದಾನದ ಪ್ರಕಾರ ನಮಗೆ ನಿಮ್ಮ ಒಂದು ವಾಕ್ಯದ ಪ್ರಕಟಣೆ, ನಿಮ್ಮ ರಾಜ್ಯದ ಪ್ರಕಟಣೆ, ನಿಮ್ಮ ನೀತಿಯ ಪ್ರಕಟಣೆಯನ್ನು ದಯಪಾಲಿಸಿರಿ ರಾಜ. ಥ್ಯಾಂಕ್ ಯು ಲಾರ್ಡ್. ಈ ವಾಕ್ಯವನ್ನು ಕೇಳಿದ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ ರಾಜ. ಎಲ್ಲರ ಹೃದಯದಲ್ಲಿ ನಿಮ್ಮ ಪ್ರಕಟಣೆಯನ್ನು ಹಾಕುತ್ತಿರುವುದಕ್ಕೋಸ್ಕರ ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.